ಒಂದು ಊರಿನಲ್ಲಿ ರಾಮು ಎಂಬ ಸಾಮಾನ್ಯ ಹಳ್ಳಿ ಹುಡುಗನಿದ್ದ. ಅವನ ಜೀವನದಲ್ಲಿ ಅಪ್ಪ ಇಲ್ಲ. ಅವನ ಜಗತ್ತು ಅಂದರೆ ಅವನ ಅಮ್ಮ ಲಕ್ಷ್ಮಿ ಮಾತ್ರ. ಲಕ್ಷ್ಮಿ ಬಡತನದಲ್ಲೂ ಮಗನನ್ನು ಓದಿಸಬೇಕು ಅನ್ನೋ ಒಂದೇ ಕನಸಿನೊಂದಿಗೆ ಬದುಕುತ್ತಿದ್ದಳು. ಬೆಳಗ್ಗೆ 4 ಗಂಟೆಗೆ ಎದ್ದು ಹತ್ತಿರದ ಮನೆಗಳಲ್ಲಿ ಕೆಲಸ, ಮಧ್ಯಾಹ್ನ ಹೊಲದಲ್ಲಿ ಕೂಲಿ, ರಾತ್ರಿ ಮನೆಗೆ ಬಂದು ಮಗನಿಗೆ ಪಾಠ ಕೇಳಿಸೋದು ಇದೇ ಅವಳ ದಿನಚರಿ. ರಾಮು ಚಿಕ್ಕವನಾಗಿದ್ದಾಗ ಅಮ್ಮ ಊಟ ಮಾಡದೆ ಅವನಿಗೆ ಊಟ ಕೊಡುತ್ತಿದ್ದಳು. ನನಗೆ ಬೇಡ ಮಗನೇ, ನಾನು ಈಗ ತಿಂದೆ ಅಂತ ಹೇಳುತ್ತಿದ್ದಳು. ಆದ್ರೆ ಅದು ಸುಳ್ಳು ಅನ್ನೋದು ರಾಮುಗೆ ಅರ್ಥವಾಗಲೇ ಇಲ್ಲ. ಕಾಲ ಬದಲಾಯಿತು. ರಾಮು ದೊಡ್ಡವನಾದ, ಓದಿನಲ್ಲಿ ಚೆನ್ನಾಗಿದ್ದ, ನಗರಕ್ಕೆ ಹೋಗಿ ಕೆಲಸ ಸಿಕ್ಕಿತು. ನಗರದ ಜೀವನದಲ್ಲಿ ಹೆಸರು, ಹಣ, ಬ್ಯುಸಿ ಲೈಫ್ ಎಲ್ಲವೂ ಇತ್ತು. ಆದ್ರೆ ಅಮ್ಮನಿಗೆ ಸಮಯ ಇರಲಿಲ್ಲ. ಅಮ್ಮ ಪ್ರತಿದಿನ ಫೋನ್ ಮಾಡುತ್ತಿದ್ದಳು. ಊಟ ಆಯ್ತಾ ಮಗ? ಆರೋಗ್ಯ ಚೆನ್ನಾಗಿದೆಯಾ? ರಾಮು ಉತ್ತರ ಕೊಡ್ತಿದ್ದ, ಆದ್ರೆ ಮನಸ್ಸಿಲ್ಲದೆ. ಒಂದು ದಿನ ಅಮ್ಮ ಫೋನ್ ಮಾಡಿದಳು. ರಾಮು ಬ್ಯುಸಿಯಾಗಿದ್ದ. ಫೋನ್ ಕಟ್ ಮಾಡಿಬಿಟ್ಟ. ಆ ದಿನ ಅಮ್ಮ ಮತ್ತೆ ಕರೆ ಮಾಡಲಿಲ್ಲ. ಮರುದಿನ ಊರಿನಿಂದ ಕರೆ ಬಂತು. ರಾಮು, ನಿಮ್ಮ ಅಮ್ಮ ಆಸ್ಪತ್ರೆಗೆ ಸೇರಿದ್ದಾರೆ. ರಾಮು ಗಾಬರಿಯಿಂದ ಊರಿಗೆ ಓಡಿ ಬಂದ. ಆಸ್ಪತ್ರೆಯಲ್ಲಿ ಅಮ್ಮ ಹಾಸಿಗೆಯ ಮೇಲೆ ಮಲಗಿದ್ದಳು. ಮುಖದಲ್ಲಿ ನೋವು, ಆದರೆ ಕಣ್ಣಲ್ಲಿ ಅದೇ ಮೌನ ಪ್ರೀತಿ. ರಾಮು ಕೈ ಹಿಡಿದ. ಅಮ್ಮ ನಿಧಾನವಾಗಿ ನಗು ಮಾಡಿದಳು. ಮಗ, ಕೆಲಸ ಬಿಡಬೇಡ, ನೀನು ಮುಂದೆ ಹೋಗಬೇಕು ಅಂದಳು. ಆ ಮಾತೆ ಅವಳ ಕೊನೆಯ ಮಾತು. ಅಮ್ಮ ಹೋದಳು ಮೌನವಾಗಿ. ಯಾವ ದೂರೂ ಇಲ್ಲದೆ, ಯಾವ ಬೇಡಿಕೆ ಇಲ್ಲದೆ. ಅಮ್ಮನ ಶವದ ಬಳಿ ನಿಂತ ರಾಮು ಮೊದಲ ಬಾರಿ ಜೋರಾಗಿ ಅತ್ತ. ಅವನ ಕೈಗೆ ಅಮ್ಮನ ಹಳೆಯ ಡೈರಿ ಸಿಕ್ಕಿತು. ಅದರಲ್ಲಿ ಬರೆಯಲಾಗಿತ್ತು, ನನ್ನ ಮಗನಿಗೆ ನೋವಾಗಬಾರದು, ಅವನು ದೊಡ್ಡವನಾಗಬೇಕು. ನಾನು ಇಲ್ಲದಿದ್ದರೂ ಅವನು ಸಂತೋಷವಾಗಿರಬೇಕು. ಆ ದಿನ ರಾಮು ಅರ್ಥ ಮಾಡಿಕೊಂಡ, ಅಮ್ಮನ ಪ್ರೀತಿ ಮಾತಲ್ಲ, ಅದು ಮೌನದಲ್ಲಿ ಇರುತ್ತದೆ. ಇವತ್ತು ರಾಮು ಯಶಸ್ವಿ ವ್ಯಕ್ತಿ, ಆದರೆ ಪ್ರತಿದಿನ ಅಮ್ಮನ ಫೋಟೋ ಮುಂದೆ ನಿಂತು ಅದೇ ಮಾತು ಹೇಳುತ್ತಾನೆ, ಅಮ್ಮ, ನಿನ್ನ ಮೌನವೇ ನನ್ನ ಜೀವನದ ದೊಡ್ಡ ಪಾಠ.